ಮೈಸೂರಿನಲ್ಲಿ ಕಾಂಗ್ರೆಸ್ ಜನಾಂದೋಲನ, ಇನ್ನೊಂದು ಕಡೆ ಬಿಜೆಪಿ ಹಾಗೆ ಜೆಡಿಎಸ್ ಪಾದಯಾತ್ರೆ. ಈ ರಾಜಕೀಯ ಜಟಾಪಟಿಗೆ ಕಾವಲು ಹಾಕೋದ್ರಲ್ಲೇ ಪೊಲೀಸರು ಹೈರಾಣಾಗಿ ಹೋದ್ರು. ಹೈ ಡ್ರಾಮವೇ ನಡೆದು ಹೋಯಿತು. ಸಿದ್ಧಲಿಂಗಾಪುರದಲ್ಲಿ ಪಾದಯಾತ್ರೆಗೆ ಬ್ರೇಕ್. ಪೊಲೀಸರು ನಾಯಕರ ಮಧ್ಯೆ ಬಿಗ್ ಫೈಟ್. ಡ್ರಾಮಾ, ಫುಲ್ ಹೈ ಡ್ರಾಮಾ. ಒಂದ್ ಕಡೆ ಪೊಲೀಸರು, ಇನ್ನೊಂದ್ ಕಡೆ ರಾಜಕೀಯ ನಾಯಕರು. ಸರ್ಕಾರದ ವಿರುದ್ಧ ಸಿಡಿದು ಪಾದಯಾತ್ರೆ ನಡೆಸಿರೋ ನಾಯಕರಿಗೆ ಕಾಕಿ ಬ್ರೇಕ್ ಹಾಕಿತ್ತು. ಇದು ಬಿಜೆಪಿ ಜೆಡಿಎಸ್ ಅನ್ನ ಕೆರಳಿಸಿತ್ತು. ಅತ್ತ ಮೈಸೂರಿನಲ್ಲಿ ಕಾಂಗ್ರೆಸ್ ಅದ್ಧೂರಿ ಜನಾಂದೋಲನ ಸಮಾವೇಶ ನಡೆಸಿತ್ತು. ಇದೇ ವೇಳೆ ಪಾದಯಾತ್ರೆ ಮೈಸೂರಿಗೆ ತಲುಪಿದ್ರೆ ಗಲಾಟೆ ಆಗಬಹುದು ಅಂತ ಅಂದಾಜಿಸಿ ಪಾದಯಾತ್ರೆಯನ್ನ ಸ್ವಲ್ಪ ಕಾಲ ತಡೆಯಲು ಪೊಲೀಸರು ಯತ್ನಿಸಿದ್ರು. ಈ ವೇಳೆ ಭಾರಿ ಹೈ ಡ್ರಾಮಾನೇ ನಡೆದು ಹೋಯಿತು. ಇದೆಲ್ಲದಕ್ಕೂ ಮೊದಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸಿಟಿ ರವಿ ಜೊತೆ ಪೊಲೀಸರು ಚರ್ಚೆ ನಡೆಸಿದ್ರು. ಮೈಸೂರಿಗೆ ತಡವಾಗಿ ಹೋಗುವಂತೆ ಮನವಿ ಮಾಡಿದ್ರು. ಆದರೆ ಬಿಜೆಪಿ ಕಾರ್ಯಕರ್ತರು ಪೊಲೀಸರನ್ನ ತಳ್ಳಿ ಮುನ್ನುಗ್ಗಲು ಯತ್ನಿಸಿದ್ರು. ಇನ್ನು ಬಿಜೆಪಿ ಕಾರ್ಯಕರ್ತರನ್ನ ತಡೆಯಲು ಪೊಲೀಸರು ಹರಸಾಹಸ ಪಟ್ಟರು. ಈ ವೇಳೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಯಿತು. ಸರ್ಕಾರ ಮತ್ತು ಪೊಲೀಸರ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಷ್ಟೆಲ್ಲ ಹೈಡ್ರಾಮಾ ನಂತರ ಕೊನೆಗೆ ಪಾದಯಾತ್ರೆಗೆ ಅವಕಾಶ ನೀಡಲಾಯಿತು. ಸಿದ್ಧಲಿಂಗಾಪುರದಿಂದ ಮತ್ತೆ ಪಾದಯಾತ್ರೆ ಹೊರಟಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೆಲ್ಲದರ ನಡುವೆ ಈಗ ಈ ಗೌಡರ ಗದ್ದಲ ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ನಡುವೆ ಗಂಡಸ್ತನದ ವಾರ್ ಶುರುವಾಗಿದೆ. ಅದು ಕೂಡ ಏಕವಚನದಲ್ಲೇ ಬೈದಾಡ್ಕೊಂಡಿದ್ದಾರೆ. ಹಾಗಾದ್ರೆ ಇಬ್ಬರ ನಡುವಿನ ವಾಗ್ಯುದ್ಧ ಹೇಗಿತ್ತು ತೋರಿಸ್ತೀವಿ ನೋಡಿ. ಕುಮಾರಸ್ವಾಮಿ ಬಹಳ ಕ್ಲೀನ್ ಕ್ಲೀನ್ ಸ್ವಾಮಿ, ಅದೇ ನಾಲಿಗೆನ ಗಂಡಸ್ತನ, ನಪುಂಸಕ, ಅಬ್ಬಬ್ಬಬ್ಬ. ಒಂದೊಂದು ಮಾತುಗಳು ಸಿಡಿಗುಂಡು, ಒಂದೊಂದು ಕೌಂಟರ್ ಕೂಡ ಬೆಂಕಿ ಚೆಂಡು. ಕನಕಪುರ ಬಂಡೆ ದಳಪತಿ ನಡುವಿನ ಸಮರ ಧಗಧಗಿಸ್ತಿದೆ. ಒಬ್ಬರ ಮೇಲೊಬ್ಬರು ಬೆಂಕಿ ಉಂಡೆಗಳನ್ನೇ ಉಗುಳುತ್ತಿದ್ದಾರೆ. ಕ್ಲೀನ್ ಸ್ವಾಮಿಯಂತೆ HDKಗೆ ಡಿಕೆಶಿ ಡಿಚ್ಚಿ. ಗಂಡಸ್ತನ ರಾಜಕೀಯ ಮಾಡು, ದಳಪತಿ ನಿಗಿನಿಗಿ. ಯುದ್ಧ, ಮಾತಿನ ಯುದ್ಧ. ಡಿಸಿಎಂ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಮಧ್ಯೆ ಅಕ್ಷರಶಃ ಮಾತಿನ ಮಲ್ಲಯುದ್ಧವೇ ನಡೀತಿದೆ. ಇಷ್ಟು ದಿನ ಕೊತ ಕುದಿಯುತ್ತಿದ್ದ ಜ್ವಾಲೆ ಇವತ್ತು ಏಕಾಏಕಿ ಸ್ಫೋಟಗೊಂಡಿದೆ. ಇಬ್ಬರು ನಾಯಕರು ಮಾತಿನಲ್ಲೇ ಹೊಡೆದಾಡಿಕೊಂಡಿದ್ದಾರೆ. ಇದೆಲ್ಲದಕ್ಕೂ ಕಾರಣವಾಗಿದ್ದು ಡಿಕೆಶಿ ಹೇಳಿದ ಅದೊಂದು ಮಾತು. ಬಹಳ ಕ್ಲೀನ್ ಸ್ವಾಮಿ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ಕುಮಾರಸ್ವಾಮಿ ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅಂದ್ಬಿಟ್ಟು ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತೀನಿ. ಇವತ್ತು ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಜನಾಂದೋಲನ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದಳಪತಿ ವಿರುದ್ಧ ಮುಗಿಬಿದ್ದಿದ್ರು. ಅದೇನ್ ಬಿಚ್ತಿಯೋ ಬಿಚ್ಚು ಅಂತ ಸವಾಲ್ ಹಾಕಿದ್ದ HDKಗೆ ಕೌಂಟರ್ ಕೊಟ್ರು. ಅವನು ಕ್ಲೀನ್ ಸ್ವಾಮಿ ಅಂತೆ ಅನ್ನೋ ಮೂಲಕ ಟಾಂಗ್ ಕೊಟ್ರು. ಏನ್ ಬಿಚ್ಚಿಯಪ್ಪ, ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿಚ್ಚಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ಬಹಳ ಕ್ಲೀನ್ ಸ್ವಾಮಿ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ಕುಮಾರಸ್ವಾಮಿ ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅಂದ್ಬಿಟ್ಟು ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತಿನೇ ಅಣ್ಣ.
ತತ್ತಿನೇ. ಇದೇ ಮಾತು ಡಿಕೆಶಿಯ ಇದೇ ಮಾತಿಗೆ ಕುದಿಯುತ್ತಿದ್ದ ಕುಮಾರಸ್ವಾಮಿ ಡಿಕೆಶಿ ವಿರುದ್ಧ ಬೆಂಕಿ ಉಂಡೆಗಳನ್ನೇ ಉಗುಳಿದ್ರು. ಅದೇ ನಾಲಿಗೆನ ಗಂಡಸ್ತನ ರಾಜಕೀಯ ಮಾಡಬೇಕು ಅಂತ ಕೆರಳಿ ಕೆಂಡವಾದ್ರು. ಪ್ರಜ್ವಲ್ ರೇವಣ್ಣಂದ ಸಿಡಿ ವಿಚಾರ ಏನ್ ಮಾಡಿದ್ರು, ಪೆಂಡೆ ವಿಚಾರ ಏನ್ ಮಾತಾಡಿದ್ರು, ಏನೇನಾಯ್ತು ಅಂತೇಳಿ ಅವೆಲ್ಲ ಬಿಡಿಸಿ ಎಲ್ಲ ಅವರೇ ಮಾತಾಡಿದ್ದಾರೆ. ನಾನೇನ್ ಮಾತಾಡ್ಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲ ಯೂಟರ್ನ್. ಫಸ್ಟ್ ನನ್ನ ಮೇಲೆ ಹೇಳಿದ್ರು, ತಿರ್ಗಾ ಅದಾರ ಪ್ರೀತಮ್ ಗೌಡ ಅಂತೆ, ತಿರ್ಗಾ ಒಂದು ಹೇಳಿದ್ರು, ತಿರ್ಗಾ ಅದಂತೆ. ಗಂಡಸ್ತನದ ರಾಜಕೀಯ ಮಾಡಬೇಕು ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಮುಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಜನ ಬೆಳೆಸೋದು ನನ್ನ ಮಗನಾಗ್ಲಿ ಇನ್ನೊಬ್ಬ ಮಗನಾಗ್ಲಿ. ಇಷ್ಟೇ ಅಲ್ಲ, ಸುಖ ಸುಮ್ಮನೆ ಕೆಣಕಬೇಡ, ಹುಷಾರ್ ಅಂತ ಡಿಸಿಎಂಗೆ ಎಚ್ಚರಿಕೆಯನ್ನು ಕೊಟ್ರು. ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳನ್ನ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ಮೊದಲು ನೆಟ್ಟಿ ಬದುಕದ್ ಕಲೀರಿ, ಕೆಡಕಿದ್ರಿ ಹುಷಾರು. ಶಿವಕುಮಾರ್, ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ, ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರು ಆಯ್ತವೆ. ನೋಡಿದ್ರಲ್ವಾ ಡಿಕೆಶಿ ದಳಪತಿ ನಡುವಿನ ರಣರಣ ಕಾಳಗವನ್ನ, ಚನ್ನಪಟ್ಟಣಕ್ಕಾಗಿ ನಡೆಯುತ್ತಿರೋ ಮಹಾಯುದ್ಧವನ್ನ. ಆದ್ರೆ ಮಾತಿನ ಭರದಲ್ಲಿ ನಾಯಕರು ನಾಲಿಗೆಯನ್ನ ಹರಿಬಿಡ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಗಸ್ಟ್ 12, 2022 ಈ ದಿನ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಐತಿಹಾಸಿಕ ದಿನ. ಈ ದಾವಣಗೆರೆಯಲ್ಲಿ ನಡೆದಿರುವಂತಹ ಸಿದ್ದರಾಮೋತ್ಸವಕ್ಕೆ ಜನ ಸಾಗರವೇ ಸೇರಿತ್ತು. ಇಂದೂ ಕೂಡ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆದಿರುವಂತಹ ಈ ಜನಾಂದೋಲನ ಸಮಾವೇಶಕ್ಕೂ ಸಾಗರೋಪಾದಿಯಲ್ಲಿ ಜನ ಸೇರಿದ್ರು. ಹಾಗಾದ್ರೆ ಯಾವ ರೀತಿಯಾಗಿದೆ ಈ ಸಮಾರೋಪ ಸಮಾರಂಭ, ನೀವೇ ನೋಡಿ. ಎಲ್ಲಿ ನೋಡಿದ್ರು ಜನವೋ ಜನ, ಲಕ್ಷಗಟ್ಟಲೆ ಸೇರಿರುವ ಜನಸಾಗರ. ಇದು ಮೈಸೂರಿನಲ್ಲಿ ನಡೆದ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷಗಳು ಸಮರವನ್ನ ಸಾರಿವೆ. ಇದರ ಬೆನ್ನಲ್ಲೇ ಕೈಪಾಳೆಯ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೇ ಶಕ್ತಿ ಪ್ರದರ್ಶಿಸಿದೆ. ಜನಾಂದೋಲನ ಸಮಾವೇಶ ಮಾಡೋ ಮೂಲಕ ಬಿಜೆಪಿ ಜೆಡಿಎಸ್ಗೆ ಟಕ್ಕರ್ ಕೊಟ್ಟಿದೆ. ದೋಸ್ತಿಗಳ ವಿರುದ್ಧ ಸಿಎಂ ಗರ್ಜನೆ. ನಾನು ಯಾರಿಗೂ ಹೆದರಲ್ಲ, ಬಗ್ಗಲ್ಲ, ಯಾರು ಏನೇ ಮಾಡಿದ್ರು ಸರ್ಕಾರ ಉರುಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು. ನಾನು ಜಗ್ಗವನು ಅಲ್ಲ, ಬಗ್ಗವನು ಅಲ್ಲ. ನಿಮ್ಮ ಆಶೀರ್ವಾದ ಎಲ್ಲಿವರೆಗಿರ್ತದೆ ಅಲ್ಲಿವರೆಗೆ ನನಗೆ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯವರು ಜೆಡಿಎಸ್ನವರು ನನ್ನನ್ನು ಅಲುಗಾಡಿಸ್ಲಿಕ್ಕೆ ಆಗುತ್ತಾ? ನಮ್ಮ ಸರ್ಕಾರ ತೆಗೆದಾಕಾಗುತ್ತಾ? ಯಾಕಂತಂದ್ರೆ ನಾ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟಿದ್ದೀನಿ. ದೇವರಾಜ ಅರಸರವರ ನಂತರ ಸಂಪೂರ್ಣ 5 ವರ್ಷಗಳನ್ನ ಪೂರೈಸಿರ್ತಕ್ಕಂಥ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥದನ್ನ ಕರ್ನಾಟಕದಲ್ಲಿ ತಿಳ್ಕೋಬೇಕಾಗ್ತದೆ. ಇನ್ನು ನಾನು ಯಾವತ್ತೂ ದ್ವೇಷದ ರಾಜಕಾರಣವನ್ನ ಮಾಡಲಿಲ್ಲ. ಅಶೋಕ್, ವಿಜಯೇಂದ್ರ ಎಲ್ಲ ಜೈಲಿಗೆ ಹೋಗ್ಬೇಕಿತ್ತು. ನನ್ನ ಬಗ್ಗೆ ಮಾತನಾಡಲು ಇವರಿಗೆ ಯಾವ ನೈತಿಕತೆ ಇದೆ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾರು ಅಶೋಕ, ಯಡಿಯೂರಪ್ಪ, ವಿಜಯೇಂದ್ರ, ಕುಮಾರಸ್ವಾಮಿ, ಇವ್ರು ಯಾವ ನೈತಿಕತೆ ಇದೆ? ಇವರಿಗೆ ನನ್ನ ರಾಜೀನಾಮೆ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ? ರಾಜ್ಯ ರಾಜಕಾರಣದಲ್ಲಿ ದೋಸ್ತಿ ಪಡೆ ವರ್ಸಸ್ ಕಾಂಗ್ರೆಸ್ ಪಾಳೆಯದ ನಡುವೆ ಜಿದ್ದಿನ ಯುದ್ಧ ಶುರುವಾಗಿದೆ. ಮೈಸೂರಿನಲ್ಲಿಂದು ಕಾಂಗ್ರೆಸ್ ಆರ್ಭಟಿಸಿದೆ. ನಾಳೆ ಜೆಡಿಎಸ್ ಬಿಜೆಪಿ ನಾಯಕರ ಅಬ್ಬರ ಇರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.